ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಉಡುಪಿ ಜಿಲ್ಲೆಯ DHO ಆಫೀಸ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಾರ್ಯಾಲಯದ ವತಿಯಿಂದ ಒಂದಷ್ಟು ಗುತ್ತಿಗೆ ಆಧಾರದ ಮೇಲೆ ಹುದ್ದೆಗಳನ್ನು ಕರೆದಿದ್ದಾರೆ. ಲ್ಯಾಬ್ ಟೆಕ್ನಿಷಿಯನು ಮತ್ತು ಫಾರ್ಮಸಿಸ್ಟ್ ಹುದ್ದೆಗಳನ್ನು ಕರೆದಿರುವಂಥದ್ದು. ಈ ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಕೊನೆಯ ದಿನಾಂಕ ಇರ್ಬೋದು, ಅರ್ಜಿ ಅಪ್ಲಿಕೇಶನ್ ಎಲ್ಲಿ ತೊಗೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಅಭ್ಯರ್ಥಿಗಳು ಈಗಾಗಲೇ ನಾನು ಪ್ಯಾರಾಮೆಡಿಕಲ್ ಇರ್ಬೋದು, ನರ್ಸಿಂಗ್ ಇರ್ಬೋದು ಮತ್ತು ಫಾರ್ಮಸಿ ಕೋರ್ಸ್ಗಳ ಒಂದು ಅಪ್ಡೇಟ್ಗಳನ್ನು, ಜಾಬ್ ಇರ್ಬೋದು, ಅಡ್ಮಿಷನ್ ಪ್ರಕ್ರಿಯೆ ಇರ್ಬೋದು ಮತ್ತು ಡೌಟ್ಗಳನ್ನು ಕ್ಲಿಯರ್ ಮಾಡುವಂಥ ವಿಡಿಯೋಗಳನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಅದ್ರ ಜೊತೆಗೆ ಲೈಕನ್ನು ಕೂಡ ಮಾಡಿಕೊಂಡು ನಮ್ಮ ಏನಂದರೆ ಚಾನಲ್ನ ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಿ, ಇದು ಏನಂತಂದರೆ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ಉಡುಪಿ ಜಿಲ್ಲೆ ಅಜ್ಜರಕಾಡು ಉಡುಪಿ. ಈ ಒಂದು DHO ಆಫೀಸ್ ವತಿಯಿಂದ ಒಂದು ಆದೇಶ ಪ್ರಕಟಣೆಯಾಗಿರುವಂಥದ್ದು. ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇವರು ಗುತ್ತಿಗೆ ಆಧಾರದ ಮೇಲೆ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿಗಳು ಹಾಗೂ ಫಾರ್ಮಸಿಸ್ಟ್ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡಿಕೊಳ್ಳೋ ಬಗ್ಗೆ ಪತ್ರಿಕೆ ಪ್ರಕಟಣೆ ಹಾಗೂ ಅರ್ಜಿ udupi.com ಒಳಗಡೆ ವೆಬ್ಸೈಟಲ್ಲಿ ಪ್ರಕಟಿಸುವ ಕುರಿತು ಅಂಥೇಳಿ ಇವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಸೊ ಇವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇಲ್ಲಿಗ 13 ಫಾರ್ಮಸಿಸ್ಟ್ ಹುದ್ದೆಗಳನ್ನು ಮತ್ತು 5 ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆಗಳನ್ನು ನಾವು ಭರ್ತಿ ಮಾಡ್ಕೊತಾ ಇದ್ದೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂಥ ನೀವು ವೆಬ್ಸೈಟಲ್ಲಿ ಕೂಡ ಹೋಗಿ ನೋಡಿ, udupi.nse ವೆಬ್ಸೈಟಲ್ಲಿ ಕೂಡ ಹೋಗಿ ನೋಡ್ಕೊಳ್ಬೋದು ಅಂತ ಇವರು ಪ್ರಕಟಣೆಯನ್ನೇ ಕೊಟ್ಟಿದ್ದಾರೆ. ಸೊ ಅದೇ ರೀತಿಯಾಗಿ ಇಲ್ಲಿ ನೀವು ನೋಡ್ತಾ ಇದ್ದೀವಿ, ಪತ್ರಿಕಾ ಪ್ರಕಟಣೆ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ, ಇದು ಒಂದು ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ನೀವು ಉಡುಪಿ ವೆಬ್ಸೈಟಿಗೆ ಹೋಗಿ, ಉಡುಪಿ ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ, ಆಮೇಲೆ ತೋರಿಸ್ತೀನಿ ನಿಮ್ಗೆ ಎಲ್ಲಿ ಹೋಗ್ಬೇಕಂತೇಳಿ. ಸೊ ಈ ಒಂದು ವೆಬ್ಸೈಟಿಗೆ ಹೋಗಿ ನೀವು ಏನು ಮಾಡಬೇಕು ಅಂತಂದರೆ, ಅರ್ಜಿಗಳನ್ನು ಭರ್ತಿ ಮಾಡಿಕೊಂಡು ಅರ್ಜಿಯನ್ನು ಭರ್ತಿ ಮಾಡಿ 21/7/2026 ಒಳಗಾಗಿ 21/7 ಅಂದರೆ ಇದೇ ತಿಂಗಳು 21ನೇ ತಾರೀಕಿನ ಒಳಗಾಗಿ ನೀವು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಚೇರಿ ಇಲ್ಲಿ ಸಲ್ಲಿಸಬೇಕು ಅಂಥೇಳಿ. ಅಂದರೆ ಇದು ವೆಬ್ಸೈಟಿಗೆ ಹೋಗಬೇಕು. ಅಲ್ಲಿ ನೀವೇನು ಮಾಡಬೇಕಂದ್ರೆ, ಅಪ್ಲಿಕೇಶನ್ ಫಾರ್ಮ್ ಇರ್ತದೆ PDF, ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಅದಾದ ನಂತರ ನೀವೇನು ಮಾಡಬೇಕಂದ್ರೆ ಅದನ್ನು ಫಿಲ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲಾತಿಗಳನ್ನು ಅಟ್ಯಾಚ್ ಮಾಡಿ 21ನೇ ತಾರೀಕಿನ ಒಳಗಾಗಿ ಉಡುಪಿ DHO ಆಫೀಸ್ಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಾರ್ಯಾಲಯಕ್ಕೆ ಹೋಗಿ ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ ಹುದ್ದೆಗಳು ಏನೇನಿದ್ದಾವೆ. ಲ್ಯಾಬ್ ಟೆಕ್ನಿಷಿಯನ್ನು 5 ಹುದ್ದೆಗಳು ಕೊಟ್ಟಿದ್ದಾರೆ. ಇದಕ್ಕೆ DMLT ಕಂಪ್ಲೀಟ್ ಆಗಿರಬೇಕು. ಫಾರ್ಮಸಿಸ್ಟು 13 ಹುದ್ದೆಗಳಿದಾವೆ. ಇದಕ್ಕೆ D ಫಾರ್ಮಸಿ ಕಂಪ್ಲೀಟ್ ಆಗಿರಬೇಕು. ಆಮೇಲೆ ವೇತನ ನೋಡಿರಿ, ಸ್ಯಾಲ್ರಿ ಕಾರ್ಮಿಕರ ಇಲಾಖೆ ನಿಗದಿಪಡಿಸಿರುವ ಕನಿಷ್ಠ ವೇತನ ಅಂತ ಹೇಳಾಕೊಂತಾರೆ. ಓಕೆ, ಅದಾದ ನಂತರ ನೋಡಿ ದಾಖಲಾತಿ ಏನೇನು ಬೇಕು. ಲ್ಯಾಬ್ ಟೆಕ್ನಿಷಿಯನಿಗೆ SSLC ಇದ್ದರೆ SSLC, PUC ಮೇಲಿದ್ದರೆ PUC, ಆಮೇಲೆ DMLT, ಆಮೇಲೆ ರಿಜಿಸ್ಟ್ರೇಷನ್ ಆಗಿರಬೇಕು. ರಿಜಿಸ್ಟ್ರೇಷನ್ ಅಂದರೆ ಡಿಪ್ಲೊಮಾ ಸರ್ಟಿಫಿಕೇಟನ್ನು ಹೊಂದಿರಬೇಕು. ಅದಾದ ನಂತರ ನಿಮಗೆ ಯಾವುದೋ ಕನ್ನಡ ಮೀಡಿಯಮ್ ರೂರಲ್ ಇದ್ದರೆ ಅದನ್ನು ಹಚ್ಚಬೇಕು, ಅದನ್ನು ಅಂಗವಿಕಲಿತರಿದ್ದರೆ ಅದನ್ನು ಹಚ್ಚಬೇಕು. ಆಧಾರ್ ಕಾರ್ಡು ಮತ್ತು ಸ್ವಯಂ ದೃಢೀಕರಣ, ಎಲ್ಲ ಡಾಕ್ಯುಮೆಂಟ್ಗಳನ್ನು ಸ್ವಯಂ ದೃಢೀಕರಣ ಮಾಡಿ ಅಟ್ಯಾಚ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಫಾರ್ಮಸಿಸ್ಟ್ಗೆ SSLC ಮಾರ್ಕ್ಸ್ ಕಾರ್ಡ್ ಬೇಕು, PUC ಮಾರ್ಕ್ಸ್ ಕಾರ್ಡ್ ಬೇಕು, ಡಿಪ್ಲೊಮಾ ಫಾರ್ಮಸಿ ಮಾರ್ಕ್ಸ್ ಕಾರ್ಡ್ ಬೇಕು, ರಿಜಿಸ್ಟ್ರೇಷನ್ ಬೇಕು ಮತ್ತು ಸಂಬಂಧಪಟ್ಟಂಥ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ರಿಸರ್ವೇಷನು ಎಲ್ಲನೂ ಕೂಡ ಇಲ್ಲಿ ಲಗತ್ತಿಸಬೇಕು ಅಂತ ಹೇಳಿದ್ದಾರೆ. ಓಕೆ, ಸೊ ಆಮೇಲೆ ಎಲ್ಲಿ ಹೋಗಿ ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು ಅದನ್ನು ತೋರಿಸಿ. ನೋಡಿ, ಇದು ವೆಬ್ಸೈಟ್. ಈ ಒಂದು ವೆಬ್ಸೈಟಿಗೆ ನೀವು ಬರಬೇಕಾಗುತ್ತಾ. ಈ ಒಂದು ವೆಬ್ಸೈಟಿಗೆ ಬಂದ ಮೇಲೆ ನೀವು ಇಲ್ಲಿ ಕೆಳಭಾಗದಲ್ಲಿ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೇನೆ. ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ವೆಬ್ಸೈಟಿಗೆ ಬಂದ ಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಈಗಾಗಲೇ 11ನೇ ತಾರೀಕಿಗೆ ಓಪನ್ ಆಗಿದೆ. 21ನೇ ತಾರೀಕಿಗೆ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಹೋಗಿ ಕೊಟ್ಟು ಬರಬೇಕಾಗುತ್ತೆ. ಸೊ ಇಲ್ಲಿ PDF ಕಾಣಿಸ್ತಾ ಇದೆ, ಹೌದಾ? ಈ ಒಂದು PDF ಕ್ಲಿಕ್ ಮಾಡಿದರೆ ಇದ್ರ ಒಳಗಡೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ. ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೊಗೊಂಡು ಫಿಲ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ಗಳನ್ನು ಅಟ್ಯಾಚ್ ಮಾಡಿಕೊಂಡು ಹೋಗಿ 21ನೇ ತಾರೀಕಿನ ಒಳಗಡೆ ಕೊಡಬೇಕಾಗುತ್ತೆ.